ಮೆಟ್ರೋ ಕಾಮಗಾರಿ ಸ್ಥಳಕ್ಕೆ ಎಂಟ್ರಿ ಆಗಬೇಕಾದ್ರೆ ಹಲವು ಸುರಕ್ಷತಾ ಕ್ರಮಗಳನ್ನು ಪಾಲಿಸಲೇಬೇಕು. ಸಿಎಂ ಸಾಹೇಬ್ರು ಮೆಟ್ರೋ ಪ್ರಿಕಾಪ್ಷನ್ಗಳನ್ನು ತಪ್ಪದೇ ಪಾಲಿಸಿದ್ರು. ಹಾಗಾದ್ರೆ ಮೆಟ್ರೋನಲ್ಲಿ ಸಿಎಂ ಕದರ್ ಹೇಗಿತ್ತು, ಮೆಟ್ರೋ ಅಧಿಕಾರಿಗಳಿಗೆ ಹೇಗೆ ಬಿಸಿ ಮುಟ್ಟಿಸಿದ್ರು ಅಂತ ತೋರಿಸ್ತೀವಿ ನೋಡಿ. ತಲೆಯ ರಕ್ಷಣೆಗಾಗಿ ಹೆಲ್ಮೆಟ್, ಆಕಸ್ಮಿಕ ಬೆಂಕಿ ಅನಾಹುತದಲ್ಲಿ ರಕ್ಷಿಸಲು ಜಾಕೆಟ್. ಮೆಟ್ರೋ ಕಾಮಗಾರಿ ಸೈಟ್ ಎಂದರೆ ಉಬ್ಬು ತಗ್ಗು ಮಾಮೂಲಿಯಾಗಿರುತ್ತದೆ. ಹೀಗಾಗಿ ನಿಗದಿತ ಶೂಗಳನ್ನು ಧರಿಸಬೇಕಿತ್ತು. ಈ ಎಲ್ಲ ನಿಯಮಗಳನ್ನು ಸಿಎಂ ಸೇರಿದಂತೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ನಟಿ ಜಯಮಾಲಾ ಸಹ ಪಾಲಿಸಿದ್ರು. ಹೀಗೆ ರೆಡಿಯಾಗಿದ್ದೇ ತಡ ಸಿಎಂ ಮೊದಲು ಭೇಟಿ ಕೊಟ್ಟಿದ್ದು ಮೆಟ್ರೋನ ಹೆಸರುಘಟ್ಟ ಸ್ಟೇಷನ್ಗೆ. ಮೆಟ್ರೋ ಮಾರ್ಗದ ರೀಚ್ 3B ವಿಸ್ತರಿಸಲಾದ ಲೈನ್ಗಳಲ್ಲಿ 3 ಸ್ಟೇಷನ್ಗಳು ಬರ್ತವೆ. ಈ ಮಾರ್ಗದಲ್ಲಿ ಸದ್ಯ 10 ಸ್ಟೇಷನ್ಗಳಲ್ಲಿ ಮೆಟ್ರೋ ಪೀಣ್ಯದಿಂದ ಸಂಪಿಗೆ ರೋಡ್ವರೆಗೂ ಯಶಸ್ವಿ ವಾಣಿಜ್ಯ ಸಂಚಾರ ಆರಂಭಿಸಿದೆ. ಆದರೆ ಉಳಿದ 3 ಸ್ಟೇಷನ್ಗಳಾದ ದಾಸರಹಳ್ಳಿ, ನಾಗಸಂದ್ರ, ಜಾಲಹಳ್ಳಿ ಮಾರ್ಗದಲ್ಲಿ ಕಾಮಗಾರಿ ಪ್ರಗತಿಯಲ್ಲಿದೆ. ಸದ್ಯ 80% ಕಾಮಗಾರಿ ಈ ಮಾರ್ಗದಲ್ಲಿ ಪೂರ್ಣವಾಗಿದ್ದು, ಉಳಿದಂತೆ ಡಿಸೆಂಬರ್ ತಿಂಗಳೊಳಗೆ ಕಾಮಗಾರಿ ಸಂಪೂರ್ಣವಾಗಲಿದ್ದು, ಫೆಬ್ರವರಿ 2015ರ ವೇಳೆಗೆ ಈ ಮಾರ್ಗದಲ್ಲಿ ಮೆಟ್ರೋ ಗ್ರೀನ್ ಲೈನ್ ವಾಣಿಜ್ಯ ಸಂಚಾರ ಶುರು ಮಾಡಲಿದೆ. ಮೊದಲಿಗೆ ಈ ಪೀಣ್ಯ ಟು ನಾಗಸಂದ್ರ ಅಲ್ಲಿ ಒಂದು ಸ್ಟೇಷನ್ನು ಇನ್ಕಂಪ್ಲೀಟ್ ಆಗಿದೆ, ನಡೀತಾ ಇದೆ. ಅದು ಡಿಸೆಂಬರ್ ಎಂಡ್ ಆಫ್ ಡಿಸೆಂಬರ್ ಮುಗೀತದೆ ಕೆಲಸ. ಈ ವರ್ಷದ ಎಂಡ್ ಆಫ್ ಡಿಸೆಂಬರ್ಗೆ ಕೆಲಸ ಮುಗೀತದೆ. ಆಗ ಸುಮಾರು 2 ಕಿಲೋಮೀಟರ್ ಅಲ್ಲ, 3.5 ಕಿಲೋಮೀಟರ್ ಟ್ರೈನು ಓಡಾಡಲಿಕ್ಕೆ ಅನುಕೂಲ ಆಗ್ತದೆ. ಡಿಸೆಂಬರ್ ಅಂದರೆ ಕಮರ್ಷಿಯಲ್ ಆಪ್ರೇಷನ್ ಪ್ರಾರಂಭ ಆಗೋದು ಫೆಬ್ರವರಿ ತಿಂಗಳಿಂದ. ಬಟ್ ಟ್ರಯಲ್ ಎಲ್ಲ ಮಾಡಿ ಮುಗಿಸೋದು, ಕೆಲಸ ಎಲ್ಲ ಸಿವಿಲ್ ವರ್ಕು ಅವೆಲ್ಲ ಮುಗಿತಕ್ಕಂಥದ್ದು ಡಿಸೆಂಬರ್ ಎಂಡ್ಗೆ. ಉತ್ತರ ದಕ್ಷಿಣ ಕಾರಿಡಾರ್ನಲ್ಲಿ ನಮ್ಮ ಮೆಟ್ರೋ ರೀಚ್ 3B ಪೀಣ್ಯದಿಂದ ನಾಗಸಂದ್ರ ಮಾರ್ಗದಲ್ಲಿ ಮೆಟ್ರೋ ಸಂಚರಿಸಲಿದೆ. 3.5 ಕಿಲೋಮೀಟರ್ ಅಂತರದಲ್ಲಿ 3 ಸ್ಟೇಷನ್ಗಳಲ್ಲಿ ಮೆಟ್ರೋ ಕ್ರಮಿಸಲಿದೆ. ಡಿಸೆಂಬರ್ ವೇಳೆಗೆ ಕಾಮಗಾರಿ ಅಂತ್ಯವಾಗಲಿದೆ. ಇನ್ನು ಫೆಬ್ರವರಿ ತಿಂಗಳಲ್ಲಿ ಮೆಟ್ರೋ ವಾಣಿಜ್ಯ ಸಂಚಾರ ಆರಂಭವಾಗಲಿದೆ. ಇಲ್ಲಿಂದ ಹೊರಟ ಸಿಎಂ ಪ್ರಯಾಣ ಮುಂದುವರೆದಿದ್ದು ವಿಜಯನಗರ ಮೆಟ್ರೋ ನಿಲ್ದಾಣಕ್ಕೆ. ಈ ಮಾರ್ಗದಲ್ಲಿ ಮೆಟ್ರೋ ಸ್ಟೇಷನ್ ಸಿವಿಲ್ ಕಾಮಗಾರಿ ಮುಗಿದಿದ್ದು, ಟ್ರ್ಯಾಕ್ ವ್ಯವಸ್ಥೆ ಸಹ ಪೂರ್ಣಗೊಂಡಿದೆ. 3rd ರೈಲ್ವೆ ಕಾಮಗಾರಿ ಪೂರ್ಣಗೊಂಡಿದ್ದು, ಈ ಮಾರ್ಗದಲ್ಲಿ ವಿದ್ಯುತ್ ನೀಡಿ ಟ್ರೈನ್ ಸಂಚಾರ ಆರಂಭಿಸಿ ಟೆಸ್ಟ್ ರನ್ ಮಾಡೋದು ಮಾತ್ರ ಬಾಕಿ ಉಳಿದಿದೆ. ಈ ಮಾರ್ಗದಲ್ಲಿ ಮೆಟ್ರೋ ಆರಂಭವಾಗುವುದು ಏಪ್ರಿಲ್ 2015ರಲ್ಲಿ ಅನ್ನೋ ಸೂಚನೆ ಸಹ ಸಿಕ್ಕಿದೆ. ಹೀಗಾಗಿ ಸಿಎಂ ಈ ಮಾರ್ಗದ ಸರ್ವಿಸ್ ರಸ್ತೆ, ಗುಂಡಿ ರಸ್ತೆಗಳ ಸುಧಾರಣೆ ಹಾಗೂ ಗಿಡಗಳನ್ನು ನೆಡೋ ಕೆಲಸ ಶುರು ಮಾಡುವಂತೆ ಸೂಚಿಸಿದ್ದಾರೆ. ನಾಯಂಡಹಳ್ಳಿ ಅದು 6 ಕಿಲೋಮೀಟರ್, 6.5 ಕಿಲೋಮೀಟರ್ ಅಲ್ಲಿ ಹೆಚ್ಚು ಕಡಿಮೆ ಕೆಲಸ ಮುಗಿದಿದೆ ಸ್ಟೇಷನ್ದೆಲ್ಲ. ಸೊ ಅದು ಕೂಡ ಡಿಸೆಂಬರ್ ಎಂಡಿಗೆ ಎಲ್ಲ ಕೆಲಸ ಮುಗೀತದೆ. ನಾನು ಅದಕ್ಕೆ ಕರೋಲ್ ಅವ್ರಿಗೆ ಹೇಳಿದ್ದೀನಿ, ಕೆಳಗಡೆ ಸರ್ವಿಸ್ ರೋಡು, ಫುಟ್ಪಾತು, ರಸ್ತೆ, ಚರಂಡಿ ಅವೆಲ್ಲನೂ ಕೂಡ ಮಾಡಿ ಜೊತೆನಲ್ಲಿ ಮಾಡಿ ಮುಗಿಸ್ಬೇಕು ಅಂತ ಹೇಳಿದ್ವಿ ಕೆಳಗಡೆ. ಮೆಟ್ರೋ ಮಂದಿ ಸರ್ಕಾರ ನೀಡೋ ಡೆಡ್ ಲೈನ್ಗಳನ್ನು ಇವತ್ತಿನವರೆಗೂ ಉಳಿಸಿಕೊಂಡಿಲ್ಲ. ಈ ಮಾರ್ಗದಲ್ಲೂ ಅದನ್ನ ಉಳಿಸಿಕೊಳ್ಳೋದು ಡೌಟು ಅಂತಾರೆ ತಜ್ಞರು. ನಮಗೆ ಜನಗಳಿಗೆ ಅದರ ವಿಷಯ ನಂಬಿಕೆನೇ ಹೊರಟೋಗಿದೆ. ಡೆಡ್ ಲೈನ್ ಅನ್ನೋದು ಡೆಡ್ ಆಗಿಬಿಟ್ಟಿದೆ ಈಗ. ಅದೇ ಕೊಟ್ಟು ಪೋಸ್ಟ್ಪೋನ್ ಮಾಡಿದ್ರೆ ನಂಬಿಕೆ ಹೊರಟೋಗಿದೆ, ಜನಗಳಿಗೆ ಆಸೆನೂ ಹೊರಟೋಗಿದೆ ಈಗ. ಆ ರೀತಿ ಅಷ್ಟು ವರ್ಷ ಮುಂದುವರೆದಿದೆ. ಬಟ್ ನಾನು ಹೇಳೋ ಪ್ರಕಾರ ಫಸ್ಟು ಪ್ರತಿಯೊಂದು ಕೆಲಸ ಕಾರ್ಯ ಮುಗಿಸ್ಕೊಂಡು ಅದನ್ನು ಕರೆಕ್ಟಾಗಿ ಕೂಲಕುಶಲವಾಗಿ ಚರ್ಚೆ ಮಾಡಿ, ಟೆಕ್ನಿಕಲ್ ಇರ್ತಾರೆ ಅವ್ರನ್ನ ಕೇಳಬೇಕು ಫಸ್ಟ್. ನಾವು ಈ ಅಡ್ಮಿನಿಸ್ಟ್ರೇಷನ್ ಬರಲ್ಲ, ಇದರಲ್ಲಿ ಮ್ಯಾನೇಜ್ಮೆಂಟ್ ಬರಲ್ಲ. ಅಲ್ಲಿ ಫೀಲ್ಡಲ್ಲಿ ವರ್ಕ್ ಮಾಡೋವ್ರನ್ನ ಕೇಳಿ, ಚೀಫ್ ಇಂಜಿನಿಯರ್ ಇರ್ತಾರೆ ಅಂಥವ್ರನ್ನ ಕೇಳಿದ ನಂತರ ಫಿಕ್ಸ್ ಮಾಡಬೇಕು. ಅದು ಒಂದು ತಿಂಗಳು ಆದಮೇಲೆ ಹೇಳ್ಬೇಕು ಅವ್ರಿಗೆ. ಇವತ್ತು ಸೆಪ್ಟೆಂಬರ್ಲಿ ಫಿನಿಷ್ ಆದರೆ ಅಕ್ಟೋಬರ್ ಅಂತ ಹೇಳ್ಬೇಕು ಅವ್ರಿಗೆ. ಸೆಪ್ಟೆಂಬರ್ ಕೊಟ್ಟರೆ ಭಾಳ ಸಂತೋಷ ಆಗುತ್ತೆ ಜನಗಳಿಗೆ. ಅವಾಗ ಇವರು ಸೆಪ್ಟೆಂಬರ್ ಯಾವ ಸೆಪ್ಟೆಂಬರ್ ಅಂತ ಹೇಳಲ್ಲ. ಈಗ 3 ವರ್ಷ ಆದಮೇಲೆ ಆಗುತ್ತೆ, ಆ ಥರ ಆಗುತ್ತೆ. ಖಂಡಿತವಾಗಿ 2500 ಆಗಕ್ಕೆ ಸಾಧ್ಯ ಇಲ್ಲ. ಹಾಗೇನೆ ವಿಜಯನಗರ ಮೆಟ್ರೋ ಸ್ಟೇಷನ್ ಚಿತ್ರಣವನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನಂದಿನಿ.
ಈಗಾಗಲೇ ಸ್ಟೇಷನ್ನ ಗ್ರೌಂಡ್ ಫ್ಲೋರ್ ಹಾಗೂ ಫಸ್ಟ್ ಫ್ಲೋರ್ನ ಸೇರಿದಂತೆ ಥರ್ಡ್ ಫ್ಲೋರ್ನಲ್ಲಿ ಕಾಮಗಾರಿಗಳು ಅಪೂರ್ಣವಾಗಿದೆ. ಆದರೆ ಇಲ್ಲಿ ಟ್ರ್ಯಾಕ್ನಲ್ಲಿ ಈಗಾಗಲೇ ಥರ್ಡ್ ರೈಲ್ ಸಿಸ್ಟಮನ್ನು ಅಳವಡಿಸಿದ್ದಾರೆ. ಈ ಮೂಲಕ ಈ ಮಾರ್ಗದಲ್ಲಿ ಯಾವುದೇ ಕ್ಷಣದಲ್ಲಿ ಟೆಸ್ಟನ್ನು ಸಹ ಆರಂಭವಾಗಬಹುದಾಗಿದೆ. ಬೆಂಗಳೂರಿನ ಮಾಗಡಿ ರಸ್ತೆಯಿಂದ ಸುಮಾರು ದೀಪಾಂಜಲಿ ನಗರದವರೆಗೂ 6 ಸ್ಟೇಷನ್ಗಳು 6 ಕಿಲೋಮೀಟರ್ ಅಂತರದಲ್ಲಿ ಸಂಚರಿಸಲಿವೆ. ಇನ್ನೇನು ಕೆಲವೇ ದಿನಗಳಲ್ಲಿ ಈ ಮಾರ್ಗದಲ್ಲಿ ಟೆಸ್ಟ್ ರನ್ ನಡೆಯೋದಕ್ಕೆ ಅನ್ನೋದಕ್ಕೆ ಇದೇ ಸಾಕ್ಷಿಯಾಗಿದೆ. ಮೆಟ್ರೋದ ಮತ್ತೊಂದು ಮೈಲುಗಲ್ಲು ಜಯನಗರ ಲೈನ್. ಈ ಮಾರ್ಗದಲ್ಲಿ ಕಾಮಗಾರಿ ಬಹುತೇಕ ಪೂರ್ಣಗೊಂಡಿದೆ. ಇನ್ನು ಮೆಟ್ರೋ ಟ್ರೈನ್ ವಾಣಿಜ್ಯ ಸಂಚಾರ ಆರಂಭಿಸಲು ಹಲವು ತೊಡಕಿದೆ. ಈ ಮಾರ್ಗದಲ್ಲಿ ಡಿಪೋ ವ್ಯವಸ್ಥೆ ಇಲ್ಲ. ಪರಿಣಾಮ ಮೆಟ್ರೋ ಬೋಗಿಗಳನ್ನು ನಿರ್ವಹಣೆ ಮಾಡಲು ಕಷ್ಟಕರವಾಗುತ್ತೆ. ಹೀಗಾಗಿ ಅಂಡರ್ ಗ್ರೌಂಡ್ ಕಾಮಗಾರಿ ಮುಗಿಯೋವರೆಗೂ ಈ ಮಾರ್ಗದ ಮೆಟ್ರೋ ಸಂಚಾರ ಕನಸಿನ ಮಾತು. ಇದೇನೇ ಇದು ಜಯನಗರ ಒಂದು ಸ್ಟ್ರೆಚ್ ತೊಗೊಂಡ್ರೆ, ಸೌತ್ ಸ್ಟ್ರೆಚ್ ತೊಗೊಂಡ್ರೆ ನಮ್ಮ ಇದ್ರ ತನಕ ಹೋಗ್ತದೆ. ಮೆಟ್ರೋ ಅಂತದೆ ಕನಕಪುರ ರೋಡು, ಅಲ್ಲಿಂದ ಶುರುವಾಗಿ ಬಂದು ಈ ಇದಕ್ಕೆ ಮೆಜೆಸ್ಟಿಕ್ ಕೆಳಗಡೆ ಹೋಗುತ್ತೆ ಅಂಡರ್ಗ್ರೌಂಡು. ಈ ಫೋರ್ಟ್ ಹೈಸ್ಕೂಲ್ ಅಂತ ಹೇಳ್ತೀವಿ ನಾವು, ಮಾರ್ಕೆಟ್ ಹತ್ರ, ಅಲ್ಲಿ ಅಂಡರ್ಗ್ರೌಂಡ್ ಶುರು ಆಗುತ್ತೆ. ಅಲ್ಲಿ ತನಕ ಅಬೋವ್ ಗ್ರೌಂಡ್ ಇದೆ. ಎರಡನೇದು ಮೆಟ್ರೋ ಕನಕಪುರದ ರೋಡಲ್ಲಿ ಲಾಸ್ಟ್ ಸ್ಟೇಷನ್ ಬರುತ್ತಲ್ಲಿ, ಅಲ್ಲಿ ಜರಗನಹಳ್ಳಿ ಜಾಗದಲ್ಲಿ ಅಲ್ಲಿ ಯಾವುದೇ ಥರ ಅರೇಂಜ್ಮೆಂಟು ಮಾಡಿಲ್ಲ ಅದನ್ನು. ಅಂದರೆ ಒಂದು ಮೆಟ್ರೋ ಹೋಗಿ ವಾಪಸ್ ಬರಬೇಕಾದ್ರೆ, ಜನ ಇಳಿಬೇಕಾದ್ರೆ, ಚೇಂಜ್ ಮಾಡಬೇಕಾದ್ರೆ ಒಂದು ಟರ್ಮಿನಲ್ ಅಂತ ಕೂಗ್ತೀವಿ ನಾವು. ಶೆಡ್ ಆಗಲಿ ಟರ್ಮಿನಲ್ ಆಗಲಿ ಯಾವುದೂ ರೆಡಿ ಆಗಿಲ್ಲ ಅದು. ಯಾಕೆಂದರೆ ಅವರು ಸೆಕೆಂಡ್ ಫೇಜ್ಗೆ ಇಂಟಿಗ್ರೇಟ್ ಮಾಡೋಕ್ಕೋಸ್ಕರ, ಎಕ್ಸ್ಟೆನ್ಷನ್ ಮಾಡೋಕ್ಕೋಸ್ಕರ ಹಂಗೆ ಬಿಟ್ಬಿಟ್ಟಿದ್ದಾರೆ ಅದನ್ನು. ಸೊ ಅದು ಅಲ್ಲಿ ಟರ್ಮಿನಲ್ಲೂ ಆಗಬೇಕು, ಡಿಪೋನೂ ಆಗಬೇಕು, ಲಾಸ್ಟ್ ಟೈಮಲ್ಲಿ ರಿವರ್ಸಲ್ಲೂ ಆಗಬೇಕು. ಅದನ್ನು ಕೂಡ ಅದಕ್ಕೆ ಓಡಿಸೋಕ್ಕಾಗಿಲ್ಲ ಅವರು. ಸುರಂಗ ಮಾರ್ಗದ ಮೆಟ್ರೋ ಬಗ್ಗೆ ಗಮನ ಕೇಂದ್ರೀಕರಿಸಿರೋ ಸಿಎಂ ಕೂಡಲೇ ಕೆಲಸ ಚುರುಕುಗೊಳಿಸುವಂತೆ ಸೂಚಿಸಿದ್ರು. ಸೆಂಟ್ರಲ್ ಕಾಲೇಜ್ ಸ್ಟೇಷನ್ ಸುರಂಗ ಕಾಮಗಾರಿಯನ್ನ ಮೆಟ್ರೋ ವೀಕ್ಷಿಸಿದ ಸಿಎಂ ಸುರಂಗ ರಹಸ್ಯವನ್ನ ಬಿಚ್ಚಿಟ್ರು. 42 ಕಿಲೋಮೀಟರ್ ಉದ್ದದ ಮೊದಲ ಹಂತದ ಮೆಟ್ರೋ ಕಾಮಗಾರಿ 2014ರ ಏಪ್ರಿಲ್ನಲ್ಲೇ ಪೂರ್ಣಗೊಳ್ಳಬೇಕಿತ್ತು. ಆದರೆ ಸುರಂಗದಲ್ಲಿ ಕಲ್ಲು ಮಿಶ್ರಿತ ಮಣ್ಣು ಇರೋದ್ರಿಂದ ಕಾಮಗಾರಿ ಪ್ರಗತಿ ಅತ್ಯಂತ ನಿಧಾನಗತಿಯಲ್ಲಿದೆ. ಇದು ಒಟ್ಟಾರೆ ಕಾಮಗಾರಿ ಮೇಲೆ ಪರಿಣಾಮ ಬೀರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸುರಂಗ ಮಾರ್ಗಕ್ಕೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡಬೇಕು. ಸೆಪ್ಟೆಂಬರ್ 15ರಿಂದ ಸರಿಯಾಗಿ 1 ವರ್ಷಗಳ ಕಾಲ ಅವಧಿ ನೀಡಲಾಗಿದೆ. ಫೆಬ್ರವರಿ ಸುರಂಗದಲ್ಲಿ ಸಂಚಾರ 2.5 ಕಿಲೋಮೀಟರ್ ಉದ್ದದ ಪೀಣ್ಯ ನಾಗಸಂದ್ರ ಹಾಗೂ 6.5 ಕಿಲೋಮೀಟರ್ನ ಮಾಗಡಿ ನಾಯಂಡಳ್ಳಿ ಎತ್ತರಿಸಿದ ಮಾರ್ಗದ ಮೆಟ್ರೋ ಕಾಮಗಾರಿ ಬಹುತೇಕ ಪೂರ್ಣಗೊಂಡಿದೆ. ಕಾಮಗಾರಿ ಪೂರ್ಣಕ್ಕೆ 300 ದಿನಗಳ ಕಾಲಾವಕಾಶವನ್ನು BMRCL ಪಡೆದಿದೆ. ಈ ಎಲ್ಲ ಟನಲ್ಗಳ ಕೆಲಸ ಪೂರ್ಣ ಮುಗಿಬೇಕಾದ್ರೆ ಇವತ್ತಿನಿಂದ 1 ವರ್ಷ, ಅಂದರೆ ಮುಂದಿನ ಸೆಪ್ಟೆಂಬರ್ಗೆ ಎಲ್ಲ ಟನಲ್ ಕೆಲಸ. ಯಾಕಂದರೆ ಬಂಡೆಗಳು ಸಿಕ್ಬಿಟ್ಟಿದ್ದಾವೆ, ರಾಕ್ಸ್ ಭಾಳ ಗಟ್ಟಿ ಬಂಡೆ ಸಿಕ್ಬಿಟ್ಟದೆ. ಹಾಗಾಗಿ ಸ್ವಲ್ಪ ಕೆಲಸ ಸ್ಲೋ ಆಗಿ ನಡೀತಾ ಇದೆ ಅಲ್ಲಿ, ಬಂಡೆ ಸಿಕ್ಕಿರೋದ್ರಿಂದ. ಸೊ ಅದು 4 ಮಿಷಿನ್ಗಳು ಕೆಲಸ ಮಾಡ್ತಾ ಇದ್ದಾವೆ. ಒಂದು ದಿನಕ್ಕೆ ಸುಮಾರು 1 ಮೀಟ್ರಿಗಿಂತ ಹೆಚ್ಚಾಗಿ ಆಗುತ್ತೆ ಕೆಲಸ. ಒಂದು ಮಿಷಿನ್ನಲ್ಲಿ 1 ಮೀಟ್ರ್ ಆಗ್ಬೋದು. ಸೊ ಹಾಗಾಗಿ ಸ್ಲೋ ಆಗ್ತಾ ಇದೆ ಅದು. ಅಲ್ಲದೆ ಹೋದರೆ ಇದು ಏಪ್ರಿಲ್ 15ಕ್ಕೆ ಮುಗಿಬೇಕಾಗಿತ್ತು ಎಲ್ಲ ಕೆಲಸ. ಉತ್ತರ ದಕ್ಷಿಣ ಮತ್ತು ಪೂರ್ವ ಪಶ್ಚಿಮ ಕಾರಿಡಾರ್ನಲ್ಲಿ 8.8 ಕಿಲೋಮೀಟರ್ ಉದ್ದದ ಸುರಂಗ ನಿರ್ಮಿಸಲಾಗ್ತಾ ಇದೆ. ಸುರಂಗದೊಳಗಿನ ಜೋಡಿ ಮಾರ್ಗದ ಉದ್ದ ಒಟ್ಟು 18 ಕಿಲೋಮೀಟರ್ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂನಿಂದ ಮಾಗಡಿ ರಸ್ತೆಯ ಪ್ರವೇಶ ದ್ವಾರದವರೆಗಿನ ಸುರಂಗ ಮಾರ್ಗ ನಿರ್ಮಾಣ ಕಾಮಗಾರಿ ಪೂರ್ಣಗೊಂಡಿದೆ. ಬಾಕಿ ಮಾರ್ಗ ನಿರ್ಮಾಣಕ್ಕೆ ಹೆಚ್ಚಿನ ಒತ್ತು ನೀಡಬೇಕು. 2015ರ ಸೆಪ್ಟೆಂಬರ್ನೊಳಗೆ ಸುರಂಗ ಕಾಮಗಾರಿ ಪೂರ್ಣವಾಗಬೇಕಿದೆ. ಮೆಟ್ರೋ ಕಾಮಗಾರಿಯ ಸಾಧಕ ಬಾಧಕವನ್ನ ಸಿಎಂ ಸಿದ್ದರಾಮಯ್ಯ ಗಂಭೀರವಾಗಿ ಪರಿಗಣಿಸಿದ್ದಾರೆ ಅಂತ ಗೊತ್ತಾಯ್ತು. ಮೆಟ್ರೋ ಮಂದಿಗೆ ಸಿಎಂ ಬಿಸಿ ಮುಟ್ಟಿಸಿದ್ದು ಆಯಿತು. ಹಾಗಾದರೆ ಯಾವ ಏರಿಯಾಗಳಲ್ಲಿ ಮೆಟ್ರೋ ಯಾವ ಹಂತದಲ್ಲಿದೆ ಅನ್ನೋ ಇಂಚಿಂಚು ಮಾಹಿತಿಯನ್ನು ನೀಡ್ತೀವಿ ಒಂದು ಬ್ರೇಕ್ನ ನಂತರ.